ಸುಬಿ ಏನೋ ಮಾಡ್ತಿದ್ಯಾ? ಅಯ್ಯೋ ಭಾರ್ಗೋ ವಿಶ್ವ ಅಪ್ಪು ಚಿಕ್ಕಪ್ಪ ಚಿಕ್ಕಪ್ಪ ಏನಾಯ್ತು? ಹುಷಾರು ಹುಷಾರು ಹುಷಾರು. ಅಪ್ಪ ಏನಾಯ್ತು ಚಿಕ್ಕಪ್ಪ? ಏನಾಗಿಲ್ಲ ರಾಮ. ಐ ಆಲ್ ರೈಟ್. ವಿಶ್ವ ಕುಡಿದ ಮೇಲೆ ಒಂದ್ ಮೂಲೆಯಲ್ಲಿ ಬಿದ್ದಿರ್ಬೇಕು. ಇಲ್ಲಿ ಬಂದು ಸೀನ್ ಕ್ರಿಯೇಟ್ ಮಾಡ್ತಿದ್ಯಲ್ಲ. ಏ ಭಾರ್ಗೋ, ನಾನು ಕುಡ್ದಿಲ್ಲ ಭಾರ್ಗೋ, ಇದೊಂದು ಸ್ವಲ್ಪ ಅಷ್ಟೇ. ಬಿದ್ದು ಒದ್ದಾಡ್ತಾ ಇರೋದು ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ಕುಡ್ದಿದ್ಯಾ ಅಂತ. ಚಿಕ್ಕಿ ಪ್ಲೀಸ್ ಬಾಯ್ದಕ್ಕೆ ಹೋಗ್ಬೇಡಿ. ಚಿಕ್ಕಪ್ಪ ನಿಮ್ಗೇನು ಆಗಿಲ್ಲ ತಾನೆ? ಇಲ್ಲ ಆಲ್ ರೈಟ್ ಅಮ್ಮ. ಚಿಕ್ಕಪ್ಪ ಅಯ್ಯೋ ಹುಷಾರು ಹುಷಾರು. ಟಿಕೆಟ್ ಅಂತೆ ನಿಮ್ ಸರಿಯಾಗಾಯ್ತು ಸುಬಿ, ನಿನ್ ಸೂಪರ್ ಕಣೆ. ಅತ್ತೆ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ, ಮಾವಂಗೆ ಏನೂ ಆಗಲ್ಲ. ಸೀತಮ್ಮ, ನಿನ್ ಕೈ ನೋವು ಹೇಗಿದೆ? ಈಗ ಪರವಾಗಿಲ್ಲ ಪುಟ್ಟ, ನೀನು ಮಲ್ಕೋ ಹೋಗೋ. ಪ್ರಿಯಾ ಮಲ್ಗಿಸ್ಬಿಟ್ಟು ಬರ್ತೀನಿ. ನಾನು ಅಶೋಕ್ ಕೂಡ ಹೊರಡ್ತೀವಿ ಕಣೆ. ಇಷ್ಟು ಬೇಗ ಹೊರಡ್ತೀಯಾ? ಊಟ ಮಾಡ್ಕೊಂಡು ಹೋಗೆ. ಬೇಡ, ಮನೆಗೆ ಹೋಗಿ ಮಾಡ್ತೀನಿ ಕಣೆ. ಇಲ್ಲೇ ಎಲ್ಲರಿಗೂ ಅಡುಗೆ ಮಾಡಿದ್ದೀನಲ್ಲ, ಬಾ ಪ್ಯಾಕ್ ಮಾಡ್ಕೊಡ್ತೀನಿ. ಹಿಂಗೆ ನಾವು ಸುಬಿ, ಬಡ್ಡಿ ಬಂಗಾರ ಆಂಟಿಗೆ ನಿನ್ ಮೇಲೇನೋ ಡೌಟ್ ಬಂದಿರ್ಬೇಕು. ಅದಕ್ಕೆ ಏನೋ ಕೇಳಕ್ ಬರ್ತಾ ಇದ್ದಾರೆ. ನೀನು ಇಲ್ಲಿಂದ ಎಸ್ಕೇಪ್ ಆಗು. ಹೋಗು. ನನ್ಗೂ ಹೊಟ್ಟೆ ಹಸ್ವಾಗ್ತಿದೆ. ತಾತ ನಿಜನಾ? ಸುಬ್ಬಿ ನಮ್ ಜೊತೆ ಇರಕ್ ಬರ್ತಾಳ? ಬರ್ತಾಳೆ, ಬರ್ದೆ ಎಲ್ಲೋಗ್ತಾಳೆ? ಏನ್ ಹೇಳ್ತಾ ಇದ್ದೀರಾ ತಾತ? ನಿಜನೇ ಹೇಳ್ತಾ ಇದ್ದೀನಿ. ಆ ಶ್ರೀರಾಮ್ ದೇಸಾಯಿಗೆ ನನ್ನ ಸುಬ್ಬಿನೇನು ಬರ್ಕೊಟ್ಬಿಟ್ಟಿದ್ದೀನ. ಅಲ್ಲ ಏನ್ ಅನ್ಕಂಡ ಅವನು? ಬಡವ್ರ ಮಕ್ಕಳು ಅಂದ್ರೆ ಏನು ಹಂಗಂಗೆ ಎತ್ಕೊಂಡು ಹೋಗ್ಬಿಡ್ಬೋದು ಅಂತ ತಿಳ್ಕೊಂಬಿಟ್ಟವನ. ಆದ್ರೆ ತಾತ, ಶ್ರೀರಾಮ್ ದೇಸಾಯಿ ಅವರಿಂದ ನಮ್ಮೆಲ್ರಿಗೂ ಒಳ್ಳೇದೇ ಆಗೈತೆ ಅಲ್ವಾ? ನಮ್ಮ ಲೈಫ್ ಸೆಟ್ಲ್ ಆಗೈತೆ. ಸುಬ್ಬಿನಲ್ಲಿ ಹ್ಯಾಪಿ ಆಗಿದ್ದಾಳೆ. ವೈರ್ ರೇಸಿಂಗ್ ಅವರು ಬಿ ಪಿ ತಾತ. ಜಾಕೆ ಮಾತನಾಡಬೇಡ ನೀನು.
ಜಾಕಿ ಹೇಳಿದ್ರಲ್ಲಿ ತಪ್ಪೇನೈತೆ ತಾತ? ಶ್ರೀರಾಮ್ ದೇಸಾಯಿ ಅವ್ರ ಋಣ ನಮ್ಮ ಮೇಲಿದೆ, ನಾವದನ್ನ ಮರಿಬಾರ್ದು. ಏನು ಋಣ? ದುಡ್ಡು ಬಿಸಾಕಿದ್ರೆ ಒಳ್ಳೇದಾದಂಗ? ನನಗೆ ದುಡ್ಡು ಗಿಡ್ಡು ಏನು ಬೇಡ. ನನ್ನ ಸುಬ್ಬಿ ನನಗೆ ವಾಪಸ್ ಬರ್ಬೇಕಷ್ಟೇ. ತಾತ, ನಿಮ್ಮ ತಲೆಯಲ್ಲಿ ಅದೇನು ಓಡ್ತೈತೆ? ನಮ್ಮ ಮನೆಗೆ ಇವತ್ತು ಪೊಲೀಸರು ಯಾಕೆ ಬಂದಿದ್ರು? ಟೆಲ್ ಮಿ ತಾತ, ಪೊಲೀಸ್ ಯಾಕೆ ಕಮ್ಮಿ ಮಾಡಿದ್ರು? ಆಗ್ಲೂ ನೀವು ಹೇಳಿಲ್ಲ, ಈಗ ಹೇಳಿ ತಾತ. ಅದು ಎಣ್ಣೆ ಖಾಲಿ ಆಗಿಬಿಟ್ಟೈತೆ. ತಾತ, ಸೀತಮ್ಮ ಇನ್ನೂ ನೋವ್ತಾ ಇದ್ಯಾ? ತುಂಬಾ ರಿಲ್ಯಾಕ್ಸ್ ಆಗ್ತಿದೆ. ಇನ್ ಸ್ವಲ್ಪ ಮಾಡ್ತೀನಿ, ನೋಡ್ತಾ ಇರು ನೋವೆಲ್ಲ ಹೇಗ್ ಕಡಿಮೆ ಆಗುತ್ತೆ ಅಂತ. ಪುಟ, ನೀನು ಎಲ್ಲಿಂದ ಕಲ್ತ್ಕೊಂಡೆ ಮಸಾಜ್ ಮಾಡೋದನ್ನ ಇಷ್ಟು ಚೆನ್ನಾಗಿ ಮಾಡ್ತೀಯಲ್ಲ? ನೋವಿರೋ ಜಾಗನ ಕರೆಕ್ಟಾಗಿ ಕಂಡಿಡ್ದು ಮಸಾಜ್ ಮಾಡ್ತಿದ್ಯಾ, ಹೇಗೆ ಕಲ್ತ್ಕೊಂಡೆ? ನಾನು ಹೀಗೆ ಮಾಡ್ತಾ ಇದ್ರೆ ನೋವು ಕಡಿಮೆ ಆಗುತ್ತೆ ಅಂತ ಎಲ್ಲರೂ ಹೇಳ್ತಾ ಇದ್ರು. ನನ್ನ ಕೈಯಲ್ಲಿ ಜಾದೂ ಇದೆ ಅಂತೆ. ಹೆಚ್ಚವಾಗ್ಲೂ ನಿನ್ನ ಕೈಯಲ್ಲಿ ಮ್ಯಾಜಿಕ್ ಇದೆ ಪುಟ. ಏನ್ ಗೊತ್ತಾ ಸೀತಮ್ಮ, ನಾನು ಕಾಲ್ ಮುಂದಾಗಿ ಹುಟ್ಟಿದ್ದೀನಿ ಅಂತೆ. ಕಾಲ್ ಮುಂದಾಗಿ ಹುಟ್ಟೋರು ಈ ತರ ಮಾಡಿದ್ರೆ ನೋವು ಮಾಯ ಆಗುತ್ತಂತೆ. ಏನು ಕಾಲ್ ಮುಂದಾಗಿ ಹುಡ್ತಾ ನೀನು? ನಿನ್ಗಿದೆಲ್ಲ ಹೆಂಗ್ ಗೊತ್ತಾಯ್ತು? ಯಾರು ಹೇಳಿದ್ರು ನಿಂಗೆ? ಅದು ನಾನೇ ಹೇಳಿದ್ದು. ಅಲ್ಲ, ನಾನು ಇವಳ ತಾಯಿ, ನನಗೆ ಈ ವಿಷಯ ಗೊತ್ತಿಲ್ಲ. ನಿಮ್ಗೆ ಹೆಂಗ್ ಗೊತ್ತು? ನಾನು ಯಾವತ್ತಾದ್ರೂ ನಿಮ್ಗೆ ಹೇಳಿದ್ದೀನಾ? ಇಲ್ವಲ್ಲ. ಅದೆಲ್ಲ ಗೊತ್ತಿಲ್ಲ ಸೀತಾ. ಆದ್ರೆ ಅವತ್ತು ನನಗೆ ಇದೇ ತರ ಸಿಕ್ಕಾಪಟ್ಟೆ ತಲೆನೋ ಆಗ್ತಾಯಿತ್ತು. ಆಗ ಹಿಂಗೆ ಕೂತಿದ್ನ, ಅಷ್ಟರಲ್ಲಿ ಸೀಪುಟ ಬಂದು ಏನ್ ಮಸಾಜ್ ಕೊಟ್ಲು ಅಂತೀರಾ, ತಲೆನೋವು ಮತ್ತೆ ವಾಪಸ್ ಬರಲೇ ಇಲ್ಲ. ನಂಗೆ ಹೇಳೇ ಇಲ್ವಲ್ಲ. ನೀನು ಯಾವಾಗಲೇ ಅಪ್ಪಂಗೆ ಹೆಡ್ ಮಸಾಜ್ ಮಾಡ್ತೆ? ಅದ್ ಗೊತ್ತಾಗ್ತಿರೋದು ನನ್ಗೀಗ. ಏನೋ ಎಲ್ಲ ನಿಮ್ಗೆ ಹೇಳಕ್ಕಾಗುತ್ತಾ ಸೀತಾ, ಯಾವಾಗ ಏನು ಎತ್ತ ಅಂತ? ಹೌದೌದು, ನೀವು ಅಪ್ಪ ಮಗಳು ಅದೇನು ಕಿತಾಪತಿ ಮಾಡ್ತಿರೋ ಎಲ್ಲ ಬಂದು ನನ್ನ ಹತ್ರ ಹೇಳ್ತೀರಾ? ರಾಮ್, ಕೈ ನೋವೆಲ್ಲ ಹೊರಟೋಯ್ತು. ನಿಜವಾಗ್ಲೂ ನಿಮ್ಮ ಮಗಳು ಮ್ಯಾಜಿಕ್ ಮಾಡ್ತಾಳೆ ನೋಡಿ. ನನ್ನ ಬಂಗಾರಿ ಕಡೆ ನೀನು ನಿಜವಾಗ್ಲೂ ಮ್ಯಾಜಿಕ್ ಮಾಡಿದೆ. ನನ್ನ ಮೊಮ್ಮಗಳನ್ನ ನೋಡಬೇಕು ಅಂದ್ರೆ ಬಿಡಲ್ಲ ಅಂತೀರಾ? ನಾ ಸುಮ್ಕಿರಕ್ಕಿಲ್ಲ. ಈಗಲೇ ನಿಮ್ಮ ಮನೆ ಮುಂದೆ ಬಂದು ನ್ಯಾಯ ಕೇಳ್ತೀನಿ. ಊಟ ಮಾಡಿಸ್ತೇನೆ. ಇಲ್ಲ, ನನ್ಗೆ ಇವಾಗ ಕೈ ನೋವೆಲ್ಲ ಹೋಗಿದೆ, ನಾನೇ ಊಟ ಮಾಡ್ತೇನೆ ಕೊಡಿ. ಯಾಕೆ ಸೀತಾ, ನಾನು ನಿಮ್ಗೆ ಊಟ ಮಾಡಿಸ್ಬಾರ್ದಾ? ಹಾಗಲ್ಲ, ನಿಮ್ಗೆ ಯಾಕೆ ಸುಮ್ಮನೆ ತೊಂದರೆ ಅಂತ. ನಿಮ್ಮನ್ನ ಪ್ರೀತಿಸೋದ್ರಲ್ಲಿ ನಂಗೆ ತೊಂದರೆ ಇದೆ ಅಂತ ಹೇಗೆ ಅನ್ಕೋತೀರಾ ನೀವು? ಎಲ್ಲಿ ಆನಿ ಗುಡ್ ಗರ್ಲ್. ಏನೇ ಹಾಗೆ ನೋಡ್ತಿದ್ಯಾ? ಏನೋ ತಿಂತೀಯಾ?
ಮಾಡುವಂಥದ್ದು. ವಿನವ ಆ ಮಾಡು. ಸಾರಿ ಮತ್ತಿದೆ. ರಾಮ್ ರಾಮ್ ಅವ್ರು ಯಾರವರು? ಓ ಮೈ ಗಾಡ್, ಈ ಮನುಷ್ಯನ ಇವನ್ ಯಾಕೆ ಮತ್ತೆ ಇಲ್ಲಿ ಬಂದಿದ್ದಾನೆ? ರಾಮ್, ನಾನು ಬೆಳಗ್ಗೆ ಎದ್ದು ಕರ್ಟನ್ ಸರಿಸ್ದಾಗ್ಲೂ ಅವ್ರು ಇದೇ ಥರ ನಿಂತ್ಕೊಂಡು ನೋಡ್ತಾ ಇದ್ರು. ಈಗಲೂ ಅಷ್ಟೇ. ಸೀತಾ, ನೀವೇನು ಹೆದರ್ಕೋಬೇಡಿ. ಅದು ಯಾರು ಅಂತ ನಾನು ವಿಚಾರಿಸ್ಕೊಂಡ್ ಬರ್ತೀನಿ. ನೀವು ಒಳಗೆ ಹೋಗಿ. ಸರಿ ಬನ್ನಿ, ನಾನು ಬರ್ತೀನಿ. ಸೀತಾ, ನೀವು ಫಸ್ಟು ಸೀನ್ ಹೋಗಿ ಎಬ್ಸಿ. ಲೇಟ್ ಆಯ್ತು, ಹೋಗಿ. ಸರಿ, ಹುಷಾರು. ಬಂದ್ಯಾ? ಬಾ ಬಾ. ನೀವ್ಯಾಕೆ ಇಲ್ಲಿಗೆ ಬರೋ ಕೂತ್ರಿ? ಸುಬ್ಬಿನ ಕರ್ಕೊಂಡು ಹೋಗೋಕೆ. ಬಟ್ ಈ ಥರ ಮನೆ ಹತ್ರ ಬಂದರೆ ದೊಡ್ಡ ಪ್ರಾಬ್ಲಮ್ ಆಗುತ್ತೆ. ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ. ಅವೆಲ್ಲ ಕತೆ ಹೇಳ್ಬೇಡಯ್ಯ. ಮೊದಲು ಕರಿ ಸುಬ್ಬಿನ. ನೆನ್ನೆನೆ ಹೇಳಿದ್ನಲ್ಲ ವೀಕೆಂಡಲ್ಲಿ ಮನೆ ಕರ್ಕೊಂಡ್ ಬರ್ತೀನಿ ಅಂತ. ಆದ್ರೂ ಯಾಕೆ ಮನೆ ಹತ್ರ ಬಂದು ಗಲಾಟೆ ಮಾಡ್ತಾ ಇದ್ದೀರಾ? ಸ್ವಾಮಿಯವರೇ, ನೋಡಿ, ಅಲ್ಲಿ ನನ್ನ ವೈಫ್ ನೋಡ್ತಾ ಇದ್ದಾರೆ. ಅವ್ರಿಗೆ ಸುಬ್ಬಿ ನಿಮ್ಮ ಮೊಮ್ಮಗಳು ಅಂತ ಗೊತ್ತಿಲ್ಲ. ತನ್ನ ಮಗಳು ಸಿಹಿ ಅಂತ ಅನ್ಕೊಂಡಿದ್ದಾರೆ. ಅವ್ರಿಗೇನಾದ್ರು ನಿಜ ಗೊತ್ತಾರೆ ದೊಡ್ಡ ಪ್ರಾಬ್ಲಮ್ ಆಗುತ್ತೆ ಸ್ವಾಮಿಯವರೇ. ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ. ಅಶೋಕ್, ಯಾರು ಇವರು? ಇವನ್ ಸುಬ್ಬಿ ತಾತ. ಮೇಲ್ಗಡೆಯಿಂದ ಸೀತಾ ಬೇರೆ ನೋಡ್ತಿದ್ದಾಳೆ. ನೀನು ಫಸ್ಟು ಸೀತಾನ ಹೊರಗಡೆ ಕರ್ಕೊಂಡು ಹೋಗು, ನಾನು ಇಲ್ಲಿ ಮ್ಯಾನೇಜ್ ಮಾಡ್ತೀನಿ. ಹೋಗು. ಮಗ, ನೀನು ಬಿಡು, ನಾನು ನೋಡ್ಕೊತೀನಿ. ಓ, ನೀನು ಬಂದ್ಯಾ? ಬಾ ಬಾ, ನಿನ್ನೆ ಕಾಯ್ತಾ ಇದ್ದೆ. ಏನು ನಿನ್ನ ಪ್ರಾಬ್ಲಮ್ಮು? ಏನು ಬೇಕು ನಿನಗೆ? ಸುಬ್ಬಿ. ನನಗೆ ಸುಬ್ಬಿ ಬೇಕು. ಕಳಿಸ್ಕೊಡು, ನಾನು ಕರ್ಕೊಂಡು ಹೊಟ್ಟೋಗ್ತೀನಿ. ಯಾರೇ ಮನುಷ್ಯ? ಏನೋ ಗಲಾಟೆ ಮಾಡ್ತಿದ್ದಾರೆ ಅಂತ ಅನ್ಸುತ್ತೆ. ಹಾಯ್ ಸೀತಾ. ಹಾಯ್ ಪ್ರಿಯಾ. ಪ್ರಿಯಾ, ಯಾರದು? ಏನು ನಡೀತಿದೆ ಅಲ್ಲಿ? ಏನಿಲ್ಲ ಕಣೆ, ಕುಡ್ಕೊಂಬಂದ್ಬಿಟ್ಟಿದ್ದಾರೆ. ತಪ್ಪ ಡ್ರೆಸ್ಸಿಗೆ ಬಂದು ಸುಮ್ಮನೆ ಗಲಾಟೆ ಮಾಡ್ತೀರಷ್ಟೇ. ನೋಡೋ, ನಿನಗೆ ದುಡ್ಡು ಬೇಕಾದ್ರೆ ಕೇಳು, ಎಷ್ಟು ಬೇಕಾದರೂ ಕೊಡ್ತೀವಿ. ಹೀಗೆ ಮನೆ ಹತ್ರ ಬರಬೇಡ. ಯಾವನ್ಗಯ್ಯ ಬೇಕು ನಿನ್ನ ದುಡ್ಡು? ನನಗೆ ನನ್ನ ಮೊಮ್ಮಗಳು ಬೇಕು. ನೀನು ಸುಬ್ಬಿ ಮೇಲೆ ಎಷ್ಟು ಪ್ರೀತಿ ಇಟ್ಟಿದ್ಯಾ ಅಂತ ನನಗೆ ಅರ್ಥ ಆಗುತ್ತೆ. ಆದರೆ ನಮ್ಮ ಪರಿಸ್ಥಿತಿನೂ ನೀನು ಸ್ವಲ್ಪ ಅರ್ಥ ಮಾಡ್ಕೋಬೇಕಲ್ವಾ? ನೀನು ಹೀಗೆ ಮನೆ ಹತ್ರ ಬಂದರೆ ಎಲ್ಲರಿಗೂ ಸಮಸ್ಯೆ. ಸುಬ್ಬಿನ 2 ದಿವಸದಲ್ಲಿ ನಿನ್ನ ಮನೆ ಹತ್ರ ಕರ್ಕೊಂಡು ಬರ್ತೀವಿ, ನಮ್ಮನ್ನು ನಂಬು. ನಮ್ಮ ಮೇಲೆ ನಂಬಿಕೆ ಇಟ್ಕೊಳ್ಳಿ. ನಾವು ಮೋಸ ಮಾಡೋ ಜನ ಅಲ್ಲ.
ಈಗ ಕಿರಿಕ್ ಮಾಡಿದೆ, ನೀನು ಕೂಗಾಡಿ ನಮಗೂ ಸಿಟ್ಟು ಬರ್ಸಿ ಸೀನ್ ಕ್ರಿಯೇಟ್ ಮಾಡಬೇಡ. ದಯವಿಟ್ಟು ಸ್ವಾಮಿ ಅವರೇ ಹಠ ಮಾಡಬೇಡಿ. ನಿಮ್ಮ ಮಾತನ್ನ ನಂಬೋದಾ? ಇನ್ನು 2 ದಿನದಲ್ಲಿ ಸುಬ್ಬಿನ ಕರ್ಕೊಂಬತ್ತೀರಾ? ಖಂಡಿತ ಕರ್ಕೊಂಬರ್ತೀವಿ. ಕರ್ಕೊಂಬರ್ಲಿಲ್ಲ ಅಂದರೆ ಇದ್ರ ಪರಿಣಾಮನ ಎದುರಿಸ್ಬೇಕಾಗತ್ತೆ. ಇರು, ಅದೇನಂತ ಕೇಳ್ಕೊಂಬರ್ತೀನಿ. ಬೇಡ ಬೇಡ, ಅಲ್ಲಿ ನೋಡು ಹೊರಟೋದ್ರು ಅವರು. ಬಾರೆ, ನಂಗೊಂದು ಸ್ಟ್ರಾಂಗ್ ಕಾಫಿ ಮಾಡಿಕೊಡು. ಮಗ ಏನೋ ಮಾಡೋದು? ಮಗ, ಸ್ವಾಮಿ ಬಂದಿರೋದನ್ನ ಸೀತಾ ನೋಡಿದಾಳೆ, ಅವಳಿಗೆ ಡೌಟ್ ಬಂದಿರುತ್ತೆ. ನೀನು ಹೋಗಿ ಸೀತಾ ಮ್ಯಾನೇಜ್ ಮಾಡು, ನಾನು ಮಿಕ್ಕಿದ್ದು ನೋಡ್ಕೊಂತೀನಿ. ಇವನು ಯಾಕೆ ಫೋನ್ ಮಾಡ್ತಿದ್ದಾನೆ? ಮೇಡಮ್, ಮೊನ್ನೆ ಬಂದಿದ್ದಲ್ಲ ಮುದ್ಕ, ಅವ್ನು ಮತ್ತೆ ಮನೆ ಹತ್ರ ಬಂದಿದ್ದ. ಏನಂದ? ಏನಾದರೂ ಹೇಳಿದ್ನಾ? ಮೇಡಮ್, ಏನು ಕೇಳಿಸ್ಲಿಲ್ಲ. ಅಶೋಕ್ ಸರ್ ಮತ್ತೆ ರಾಮ್ ಸರ್ ಏನು ಮಾತಾಡ್ತಾ ಇದ್ರು. ಅಶೋಕ್ ಸರ್ ಮತ್ತೆ ರಾಮ್ ಸರ್ ಏನೋ ಮಾತಾಡಿ ಅವನ್ನ ಕಳಿಸ್ಬಿಟ್ರು. ಅಲ್ಲಿವರೆಗೂ ನೀ ಏನು ಮಾಡ್ತಿದ್ದೆ? ಕಡಲೆಪುರಿ ತಿಂತಿದ್ಯಾ? ಆಗ್ಲೇ ಕಾಲ್ ಮಾಡೋದಕ್ಕೆ ಏನಾಗಿತ್ತು ನಿಂಗೆ? ಸಾರಿ ಮೇಡಮ್, ಅಶೋಕ್ ಸರ್ ಇಲ್ಲೇ ಇದ್ರು, ಅದಕ್ಕೆ ಕಾಲ್ ಮಾಡಿಲ್ಲ. ಇಡಿಯಟ್. ಸಾರಿ ಮೇಡಮ್. ಇಡು ಫೋನ್ನ. ಏನು ಕರ್ಮನಪ್ಪ ನಂದು. ಹೇಳಿದ್ರು ಉಗಿಸ್ಕೋಬೇಕು, ಹೇಳ್ದೆ ಇದ್ರೂ ಉಗಿಸ್ಕೋಬೇಕು. ಯಾರು ಈ ಮುದ್ಕ? ಪದೇ ಪದೇ ಅವನು ಯಾಕೆ ಬರ್ತಿದ್ದಾನೆ? ಅವನಿಗೂ ರಾಮನಿಗೂ ಏನು ಲಿಂಕು? ರಾಮ್, ಯಾರದು? ನೋ ವರಿ ಸೀತಾ, ನೀವು ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳ್ಳೋದಂಥದ್ದು ಏನೂ ಇಲ್ಲ. ಅವರು ಗಲಾಟೆ ಮಾಡ್ತಿರೋ ಥರ ಇತ್ತಲ್ಲ, ಏನದು ರಾಮ್? ಅಪ್ಪು, ಆ ಮುದ್ಕ ಯಾರು? ಅವನು ಯಾಕೆ ಮನೆ ಹತ್ರ ಬಂದಿದ್ದ? ನೋಡು, ಏನೇ ವಿಷಯ ಇದ್ರೂ ನೇರವಾಗಿ ಹೇಳು. ಅದು ಅವನು ಯಾರೋ ದಾರಿಲಿ ಹೋಗೋನು ಚಿಕ್ಕಿ. ಯಾಕೆ ಮನೆ ಮುಂದೆ ನಿಂತಿದ್ಯಾ ಅಂತ ಬೈದು ಕಳಿಸಿದ್ವಿ. ಅವರು ಸರಿ ಇಲ್ಲ ಅನ್ಸುತ್ತೆ, ನೋಡೋಕೆ ಹಾಗೆ ಕಾಣಿಸ್ತಿದ್ರು. ಆ ವ್ಯಕ್ತಿ ನಮ್ಮನೇನ ಯಾಕೆ ಪದೇ ಪದೇ ಹುಡ್ಕೊಂಡ್ ಬರ್ತಿದ್ದಾನೆ? ಅವತ್ತೂ ಒಂದಿನ ಬಂದಿದ್ದ. ಯಾವತ್ತು ಬಂದಿದ್ರು ಅತ್ತೆ? ರಾಮ್, ಅವ್ರು ಪದೇ ಪದೇ ಮನೆ ಹತ್ರ ಬರ್ತಿದ್ದಾರಾ? ಸೀತಾ, ಏನಿಲ್ಲ. ಕಮಾನ್ ಅಪ್ಪು, ಮೊನ್ನೆ ಬಂದಿದ್ನಲ್ಲ, ನಾನೇ ನೋಡಿದ್ದೀನಿ. ಹೌದಾ ರಾಮ್? ಸೀತಾ, ಅದು ಅವನು ಒಂದ್ಸಲ ದುಡ್ಡು ಕೊಟ್ಟಿದ್ವಿ, ಅವನು ಮತ್ತೆ ಮತ್ತೆ ಕೇಳಕ್ಕೆ ಬರ್ತಾ ಇದ್ದಾನೆ. ಪ್ಲಸ್ ಅವ್ನು ಸ್ವಲ್ಪ ಮೆಂಟಲಿ ಇಲ್ಲ ಅಂತ ಕಾಣುತ್ತೆ. ನಾವು ಏನು ಹೇಳಿದ್ರು ಅವ್ನಿಗೆ ಅರ್ಥ ಆಗ್ತಾ ಇಲ್ಲ. ಅವನಕ್ಕಷ್ಟು ಅವನೇ ಏನೇನೋ ಮಾತಾಡ್ತಿರ್ತಾನೆ. ಸೀತಾ, ನೀವೇನು ಯೋಚನೆ ಮಾಡೋಕೋಬೇಡಿ. ಅವ್ನು ಇಲ್ಲಿಗೆ ಬರಲ್ಲ. ಅವ್ನು ನಮಗೇನು ತೊಂದರೆ ಕೊಡೋದಿಲ್ಲ ಅಂತ ಅನ್ಕೋತೀನಿ. ಏನು ಸೀತಾ? ಏನಿಲ್ಲ. ಸೀತಾ, ನೀನೇನು ಅದ್ರ ಬಗ್ಗೆನೇ ಯೋಚನೆ ಮಾಡ್ತಿದ್ಯಾನೆ? ಬಿಟ್ಟಾಕು. ಸೀತಾ, ಅವ್ನು ಯಾರೋ ಏನೋ, ನೀವ್ಯಾಕೆ ಅವನ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ?